ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ರಾಜ್ಯದಲ್ಲಿ ಮತ್ತೆ ಕೊರೋನಾದ ಆತಂಕ ಆರಂಭ ಆಗ್ತಾ ಇದೆ. ಭಯ ಪಡಬೇಕಾ? ಲಾಕ್ಡೌನ್ ಆಗೋ ಹಂತಕ್ಕೆ ಹೋಗುತ್ತಾ? ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ಮಕ್ಕಳ ಕತೆ ಏನು? ಇವತ್ತಿನ ಕೊರೋನಾ ಸೋಂಕಿತರ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಕಳೆದ ವಾರ ಅಬ್ಬರಿಸಿ ಸದ್ಯಕ್ಕೆ ಸ್ವಲ್ಪ ತಣ್ಣಗಾಗಿರುವ ವರುಣ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ, ಅದರಲ್ಲೂ ಮಲೆನಾಡು ಕರಾವಳಿ ಭಾಗದಲ್ಲಿ ಜನಜೀವನದ ಮೇಲೆ ಭಾರಿ ಪರಿಣಾಮವನ್ನ ಬೀರ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಮಳೆಯಿಂದಾಗಿ, ಅದರ ಡೀಟೇಲ್ಸ್ ಅನ್ನ ಕೂಡ ಇಡ್ತೀವಿ. ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯ ರಾಯಭಾರಿಯಾದ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ ಇದೀಗ ಆಕ್ಷೇಪ ಕೇಳೋಕ್ ಸಿಗ್ತಿದೆ. ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಜೊತೆಯಲ್ಲಿ ರಾಜ್ಯ ಸರ್ಕಾರ ಚೆಲ್ಲಾಟ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋ ಆರೋಪ. ಎಲ್ಲಾ ಸುದ್ದಿಯ ಡೀಟೇಲ್ಸ್ ಅನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದಲ್ಲಿ ಅಬ್ಬರಿಸ್ತಾ ಇದೆ ಕೊರೋನಾ. ಮತ್ತೆ ಪತ್ತೆಯಾದವು 9 ಪ್ರಕರಣ. ಭಯದಲ್ಲಿ ಮಾಸ್ಕ್ ಮೊರೆ ಹೋಗ್ತಿದ್ದಾರೆ ಜನ. ಬೆಂಗಳೂರಲ್ಲಿ ಬಂದ್ ಆಗುತ್ತಾ ಬೀದಿ ಬದಿ ವ್ಯಾಪಾರ? ಸಿದ್ದು ಸರ್ಕಾರದಿಂದ ಸ್ಫೋಟಕ ನಿರ್ಧಾರ. ಡಿಕೆಶಿ ನಡೆಗೆ ವರ್ತಕರ ಪ್ರಹಾರ. ಯುಟಿ ಖಾದರ್ ಅಶೋಕ್ ಸಭೆ ಸಕ್ಸಸ್. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಕರ್ನಾಟಕದಲ್ಲಿ ತಮನ್ನಾ ಭಾಟಿಯದ್ದೇ ಸದ್ದು. ಸರ್ಕಾರದ ನಡೆಗೆ ಜಮೀರ್ ಅಹಮದ್ ಗುದ್ದು. ಆದರೂ ನಿರ್ಧಾರ ಬದಲಿಸುತ್ತಿಲ್ಲ ಸಿಎಂ ಸಿದ್ದು. ರಾಜ್ಯಾದ್ಯಂತ ಅಬ್ಬರಿಸಿದ ವರುಣ. ಭಾರೀ ವರ್ಷಧಾರೆಗೆ ಇಬ್ಬರ ದುರ್ಮರಣ. ಗೋಡೆ ಕುಸಿದು ಮನೆಗೆ ನೀರು ನುಗ್ಗಿ ಜನ ಕಿರಾಣ. ಕೊರೋನಾ ಅನ್ನೋ ಮಹಾಮಾರಿ ಕರ್ನಾಟಕ, ಭಾರತ, ಇಡೀ ಜಗತ್ತನ್ನ ಯಾವ ಪ್ರಮಾಣದಲ್ಲಿ ಕಾಡ್ತು ಅಂದ್ರೆ, ಜನ ಕೊರೋನಾ ಅಂದ್ರೆ ಒಂದ್ ಕಾಲದಲ್ಲಿ ಬೆಚ್ಚಿ ಬೀಳೋ ಪರಿಸ್ಥಿತಿ. ಅದಾದ ನಂತರದಲ್ಲಿ ಕೊರೋನಾ ರೂಪಾಂತರಿಗಳ ಹಾವಳಿ ಕ್ರಮೇಣವಾಗಿ ಆರೋಗ್ಯದ ಮೇಲೆ ಬೀರುವ ಪರಿಣಾಮ ಕಮ್ಮಿ ಆಗ್ತಾ ಬರ್ತಾ ಇದ್ದ ಹಾಗೆ ಈಗ ಜನರಿಗೆ ಕೊರೋನಾ ಅಂದ್ರೆ ಒಂದ್ ರೀತಿಯ ನಿರ್ಲಕ್ಷ್ಯ. ಈಗ ನೋಡಿ, ಕರ್ನಾಟಕದಲ್ಲಿ ಕಳೆದ 1 ವಾರದಿಂದ ಮತ್ತೆ ಕೊರೋನಾದ ಆತಂಕ ಮನೆ ಮಾಡಿದೆ. ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಜನ ಮಾತ್ರ ಕೊರೋನಾ ತಾನೇ, ನಾವು ನೋಡ್ಬಿಟ್ಟಿದ್ದೀವಲ್ಲ ಅನ್ನೋ ರೀತಿಯ ಧಾಟಿಯಲ್ಲೇ ವರ್ತಿಸ್ತಿದ್ದಾರೆ. ಆದ್ರೆ ಈ ಬಾರಿ ಬಂದಿರುವ ಕೊರೋನಾದ ರೂಪಾಂತರಿ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಅನ್ನೋ ಅಭಯವನ್ನ ವಿಜ್ಞಾನಿಗಳು ಹಾಗೆ ವೈದ್ಯ ಲೋಕ ಕೊಟ್ಟಿದ್ರು ಕೂಡ ಇಮ್ಯುನಿಟಿ ಪವರ್ ಕಮ್ಮಿ ಇರುವವರಿಗೆ, ವೃದ್ಧರು, ಗರ್ಭಿಣಿಯರು ಹಾಗೆ ಪುಟ್ಟ ಮಕ್ಕಳ ಆರೋಗ್ಯದ ಮೇಲೆ ಇದು ಆತಂಕಕ್ಕೆ ಈಡು ಮಾಡಬಲ್ಲ ಪರಿಣಾಮವನ್ನ ಬೀರುತ್ತೆ ಅನ್ನೋ ಮೆಸೇಜ್ ಅನ್ನ ಕೂಡ ವೈದ್ಯಕೀಯ ಲೋಕ ಪಾಸ್ ಮಾಡಿದೆ. ಹೀಗಾಗಿ ನಿರ್ಲಕ್ಷ್ಯ ಬೇಡ, ಮತ್ತೊಮ್ಮೆ ಜಾಗೃತಿ ಅವಶ್ಯಕ ಅನ್ನೋ ಹಂತದಲ್ಲಿದೆ ಸದ್ಯಕ್ಕೆ ರಾಜ್ಯ. ಕರ್ನಾಟಕದಲ್ಲಿ ಇವತ್ತು ಕೂಡ ಕೊರೋನಾ ಕೇಸ್ನಲ್ಲಿ ಹೆಚ್ಚಳವೇ ಆಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹೊಸ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಮತ್ತೆ ಮಾಸ್ಕ್ ಧರಿಸುವ ಯುಗ ಆರಂಭ ಆಗೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಹೆದರಿಸ್ತಿಲ್ಲ, ಬದಲಾಗಿ ಅರಿವನ್ನ ಮೂಡಿಸೋ ಕಾರ್ಯ ಮಾಡ್ತಾ ಇದೆ. ಹೀಗಾಗಿ ಇವತ್ತಿನ ಕೊರೋನಾ ಅಪ್ಡೇಟ್ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಕೊರೋನಾ ಕೇಸ್ ದಿಢೀರ್ ಹೆಚ್ಚಳ.
ಕೊರೋನಾ ಸೋಂಕಿತರ ಸಂಖ್ಯೆ ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಳವಾಗುತ್ತಿದೆ. ಕೊರೋನಾ ಪಾಸಿಟಿವ್ ಕೇಸ್ ಏರಿಕೆಯಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಾಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕರೆಯಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ 8 ವಲಯಗಳ ವಿಶೇಷ ಆಯುಕ್ತರು ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗುತ್ತಿದೆ. ಸಿಎಂ ಖಡಕ್ ಸೂಚನೆ. ಕೋವಿಡ್ ಲಕ್ಷಣಗಳನ್ನು ಲಘುವಾಗಿ ಪರಿಗಣಿಸಬೇಡಿ. ಕೂಡಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ. ರೋಗ ಲಕ್ಷಣಗಳು ಗಂಭೀರವಾಗಿಲ್ಲ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಕೋವಿಡ್ ಲಕ್ಷಣವಿರುವ ರೋಗಿಗಳ ಮೇಲೆ ನಿಗಾ ಇಡಿ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕೂಡಲೇ ತಾಕೀತು ಮಾಡಿ. ಪ್ರತಿದಿನ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆಯಿರಿ. ಹಣಕಾಸಿನ ಬಗ್ಗೆ ಮೀನಾಮೇಷ ಬೇಡ. ಕೋವಿಡ್ ಪರಿಕರ ಸಂಗ್ರಹಿಸಿ ಮಾಧ್ಯಮ ಸೋಷಿಯಲ್ ಮೀಡಿಯಾದಿಂದ ಜಾಗೃತಿ ಮೂಡಿಸಿ. ಜನರಿಗೆ ನಿರಾತಂಕದ ವಾತಾವರಣ ನಿರ್ಮಾಣ ಮಾಡಿ. ಜನರಿಗೆ ಧೈರ್ಯ ಹೇಳುವ ಜೊತೆಗೆ ಜಾಗೃತಿ ಮೂಡಿಸಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಅದು ನಿನ್ನೆ ಒಂದು ಡೆತ್ ಆಗಿದೆ. ಅದು 17ನೇ ತಾರೀಕು ಬಹುಶಃ ಆಗಿರುವಂಥ ಡೆತ್. ಅದು ಅವರಿಗೆ 84 ವರ್ಷ ವೃದ್ಧರಿಗೆ ಆಗಿರುವಂಥದ್ದು. ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಆದರೆ ಅವರು 1 ವರ್ಷದಿಂದ ಬೆಡ್ ರಿಡನ್ ಆಗಿದ್ರು. ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. ಆಮೇಲೆ ಅವ್ರಿಗೆ ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು. TB ಪೇಷಂಟು ಕೂಡ ಆಗಿದ್ದರು. ಸೊ ಎಲ್ಲ ನಾನಾ ವಿಷಯಗಳಿದೆ. ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು. ನಮ್ಮ ಆಸ್ಪತ್ರೆಗಳಿರುವಂಥವ್ರನ್ನೂ ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಖಾಸಗಿ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯ. ಸೊ ಶಾಲೆಗೆ ಬರುವಾಗ ಮಕ್ಕಳು ಕೆಲವು ಮುಂಜಾಗ್ರತೆ ಅಂದರೆ ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸೇಷನ್, ಇಂಥ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಶಾಲೆಗೆ ಬರುವಾಗ ಅಂದರೆ 28ನೇ ತಾರೀಕಿಂದ ಶಾಲೆಗೆ ಬರುವಾಗ ಸೊ ಮಕ್ಕಳು ಮಾಸ್ಕ್ ಜೊತೆಗೆ ಬರಬೇಕಾಗತ್ತೆ ಅಂತೇಳಿ ಕೆಲವು ಮುನ್ಸೂಚನೆಗಳನ್ನು ಕೂಡ ನಾವು ಪೋಷಕರಿಗೆ ಈಗ ಕೊಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ಮನವಿ ಮಾಡಿದ್ದೇವೆ. ಜಾಗೃತಿಯನ್ನು ತೆಗೆದುಕೊಳ್ಳಿ. ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು ನೆಗಡಿ ಕಂಡು ಬಂದಲ್ಲಿ ಅವರನ್ನು ಐಸೋಲೇಟ್ ಮಾಡೋದು, ಮತ್ತು ಪಾಲಕ ಪೋಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ತಮ್ಮ ಮನೆಯಲ್ಲಿ ಇಂಥ ಯಾವುದೇ ಸಿಂಪ್ಟಮ್ಸ್ ಬಂದರೂ ಕೂಡ ಅವರನ್ನು ಶಾಲೆಗೆ ಕಳಿಸಬಾರ್ದು. ಬಿಬಿಎಂಪಿ ಆಸ್ಪತ್ರೆಗೆ ಬರುವ ಗರ್ಭಿಣಿಯರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು. ಕೆಮ್ಮು ನೆಗಡಿ ಜ್ವರ ಕಂಡು ಬಂದರೆ ತಕ್ಷಣ ಚಿಕಿತ್ಸೆಯ ವ್ಯವಸ್ಥೆ ಮಾಡಬೇಕು. ಟೆಸ್ಟಿಂಗ್ ಬೆಡ್ ಕಾದಿರಿಸುವಿಕೆ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಇನ್ನು ನಾಳೆಯ ಸಭೆ ಬಳಿಕ ಜನನಿಬಿಡ ಪ್ರದೇಶ ಮೆಟ್ರೋ ಬಸ್ ಪ್ರಯಾಣಿಕರಿಗೆ ಮಾಸ್ಕ್ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕೊರೋನಾ ರಣಕೈಕೆಯ ಬಗ್ಗೆ ಇವತ್ತಿನ ಈ ಕ್ಷಣದವರೆಗಿನ ಅಪ್ಡೇಟ್. ಇನ್ನು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಬೇಕು. ಎಷ್ಟು ಅಂಕಿಅಂಶಗಳು ಇದೆ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ಇರುವಂಥದ್ದು ಆ್ಯಕ್ಟಿವ್ ಕೇಸಸ್ ರಾಜ್ಯದಲ್ಲಿ ಒಟ್ಟು 40. ಅದರಲ್ಲಿ ಬೆಂಗಳೂರು, ರಾಜಧಾನಿ ಬೆಂಗಳೂರಲ್ಲೇ 32 ಕೇಸ್ಗಳು ಪತ್ತೆ ಆಗಿದೆ. ನೋಡಿ, ಡಿಸ್ಚಾರ್ಜ್ ಆಗ್ತಿರೋರು ಸಂಖ್ಯೆ 2 ಆದರೆ ಅದರಲ್ಲಿ ಆ್ಯಕ್ಟಿವ್ ಕೇಸ್ಗಳಾಗಿ ಒಂದು ಕಡೆ ಮನೆಯಲ್ಲಿ ಐಸೋಲೇಷನ್ ಆಗ್ತಿರೋ ಸಂಖ್ಯೆ, ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿರೋ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ 4 ಕೇಸ್ಗಳು ಪತ್ತೆಯಾಗಿದೆ. ವಿಜಯನಗರದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಇದಾದ ಬಳಿಕ ಬೆಂಗಳೂರು ಗ್ರಾಮಾಂತರದಲ್ಲಿ 1 ಕೇಸ್ ಆ್ಯಕ್ಟಿವ್ ಕೇಸ್ ಅಂತೇಳಿ ಪತ್ತೆಯಾಗಿರೋದು. ದಕ್ಷಿಣ ಕನ್ನಡದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಬಳ್ಳಾರಿಯಲ್ಲೂ ಕೂಡ 1 ಕೇಸ್ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಸಕ್ರಿಯ ಪ್ರಕರಣ ಈಗ 47 ಅಂತೇಳಿ ಈಗ ಸಿಕ್ಕಿರುವಂಥ ಮಾಹಿತಿ. ಇನ್ನು ರಾಜ್ಯ ಸರ್ಕಾರ ದಿನಕ್ಕೊಂದು ಹೊಸ ರೂಲ್ಸನ್ನು ಮಾಡ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಖಾಲಿ ಮಾಡಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. DK ಶಿವಕುಮಾರ್ ಅವರ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಶಾಕ್. ಲೈಸೆನ್ಸ್ ಕಡ್ಡಾಯ ಮಾಡುತ್ತಿದ್ದಾರೆ DCM DKಶಿ. ಇನ್ನು ಕೆಲವು ದಿನ ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಹೌದು, ಎಲ್ಲ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸಲು ನಿರ್ಧರಿಸಿದ್ದೇವೆ. 27,665 ಬೀದಿ ಬದಿ ವ್ಯಾಪಾರಿಗಳು ನೋಂದಣಿ ಮಾಡಿಕೊಂಡಿದ್ದು ಅವರಿಗೆ ತಳ್ಳುವ ವಾಹನ ನೀಡಲು ಸಿದ್ಧರಿದ್ದೇವೆ. ನಾವು ನಿಗದಿ ಮಾಡುವ ಜಾಗದಲ್ಲಷ್ಟೇ ವಾಹನ ಇಟ್ಟುಕೊಂಡು ವ್ಯಾಪಾರ ಮಾಡಬೇಕು ಎಂದು DCM DK ಶಿವಕುಮಾರ್ ಹೇಳಿದ್ದಾರೆ. ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರ ಇರೋಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನು ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ.
ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲಾಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ರಾಜ್ಯ ಸರ್ಕಾರದ ಆದೇಶದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಬರಸಿಡಿಲು ಬಡಿದಂತಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ನಮ್ಮನ್ನು ಓಡಿಸಬೇಡಿ, ಹೊಟ್ಟೆಗೆ ಹೊಡೆಯಬೇಡಿ. ಏನ್ ಮಾಡೋದು, ಅವರೇ ಎಲ್ಲಾರ ಒಳ್ಳೆ ಕಡೆ ಜಾಗ ಕೊಡ್ಬೇಕಪ್ಪ, ವ್ಯಾಪಾರ ಆಗೋ ಕಡೆ. ಅದು ಹೆಂಗಣ ಒಪ್ಪಾಗುತ್ತೆ. ನಾವು ಮಾರ್ಕೆಟಲ್ಲಿ ಇರೋರು ಮಾರ್ಕೆಟ್ ಹೊಡೆದಾಕಿದ್ರು ಅವಾಗಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಮ್ಗೆ ಅಂಗಡಿ ಕೊಟ್ರೆ ಸಾಕು. ಅಲ್ಲ, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು ಅಂತ. ಹಂಗೆ ಹೆಂಗಣ ಆಗುತ್ತೆ. ನಮಗೆಲ್ಲೋ ವ್ಯಾಪಾರ ಸೆಟ್ ಆಗೋದಿಲ್ಲ. ಅದೇನು ಮಾಡಬೇಕು ಗೊತ್ತಾ, ಅದಕ್ಕೆ ಮಾರ್ಕೆಟ್ ಹೊಡೆದಾಕಿದಾರಲ್ಲ, ಅದು ರೆಡಿ ಮಾಡಿಸ್ಕೊಡಕ್ಕೆ ಹೇಳಿ. ಎಲ್ಲರೂ ಒಳಗಡೆ ಹೋಗ್ತೀವಿ, 8th ಕ್ಲಾಸ್ ಎಲ್ಲ ಖಾಲಿ ಮಾಡಿ ಇಲ್ಲಿ ತಂದಾಕಕ್ಕೆ ಹೇಳಿ. ಸಾಲ ಮಾಡಿದ್ದೇವೆ ಸಾರ್, ಜನರೇ ಬರಲ್ಲ. ಅನುಕೂಲ ಆಗುತ್ತೆ ಅಂದರೆ ಅಲ್ಲಿ ಬಂದು ಜನ ಸೇರೋಕ್ಕೆ ಇನ್ನು ಎಷ್ಟು ದಿವಸ ಆಗುತ್ತೋ ಏನೋ ದುಡ್ಡು ಕಾಸು ಇಲ್ಲದೇ ಇರೋರಿಗೆ ಆದರೆ ಪರವಾಗಿಲ್ಲ, ನಡೀತದೆ. ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಟ್ಟಂಗೆ ಬಾಡಿಗೆ ಗಿಡಿಗೆ ಕಟ್ಕೊಂಡು ಮಾಡ್ಬೋದು. ಸಾಲ ಮಾಡ್ಕೊಂಡಿರೋರು ಅಲ್ಲಿ ಹೋಗಿ ಆಗಲ್ಲ. ಏನು ಅನುಕೂಲ ಆಗುತ್ತೆ, ಇಲ್ಲಿ ವ್ಯಾಪಾರ ಅಲ್ಲ ಆಗಲ್ವಲ್ಲ. ಜನ ಬರಬೇಕಲ್ಲ ಅಲ್ವಾ, ಜನ ಬರಬೇಕಲ್ಲ ನಮಗೆ. ಜನ ಬರೋದಕ್ಕೆ ಅಂಗಡಿ ಹಾಕೊಡ್ತೀವಿ ಅಂದ್ರೆ ಆಗ್ಬೋದು. ಬಟ್ ಈ ರೋಡಲ್ಲಿ ಮಾಡಬೇಡಿ, ಬೇರೆ ಕಡೆ ಹೋಗಿ ಅಂತಾರೆ. ಅನುಕೂಲ ಆಗುತ್ತಾ? ಆಗಲ್ವಲ್ಲ, ಇಲ್ಲದಂಗೆ ನಮಗೆ ಬೇರೆ ಕಡೆ ಆಗಲ್ಲ, ಒಪ್ಕೊಳಕ್ಕಾಗಲ್ಲ. ನಾವು ಇಲ್ಲಿರೋದು ಎಲ್ಲೇ ಒಂದು ಕಡೆ ಕೊಟ್ಟರೆ ನಾವು ಅಲ್ಲಿ ವ್ಯಾಪಾರ ಆಗುತ್ತೋ ಇಲ್ವೋ. ನಾವು ಹೊಸ್ದಾಗಿ ಹೋದ್ರೆ ಹೆಂಗೆ ವ್ಯಾಪಾರ ಆಗುತ್ತೆ ನಮಗೆ. ತಳ್ಳೋ ಗಾಡಿ ಸಹವಾಸ ಬೇಡವೇ ಬೇಡ. ಮಾತಲ್ಲ ಅದು ಅಕಸ್ಮಾತ್ ಗಾಡಿ ತಳ್ಳೋ ಗಾಡಿ ಕೊಟ್ಟರು ಅವ್ರು ಆರ್ಡ್ರ್ ಮಾಡಿರೋದು ಏನು ಗೊತ್ತಾ, ವ್ಯಾಪಾರ ಮಾಡ್ಬೋದು ತಿರ್ಗಾ ತಳ್ಕೊಂಡು ಹೋಗ್ಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಅಲ್ಲೇ ನಿಂತ್ಕೊಂಡು ವ್ಯಾಪಾರ ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿ ಅಂತ ಏನೂ ಇಲ್ಲ. ಆರ್ಡ್ರ್ ಕೊಟ್ಟಿರೋದೇ ಆ ಥರ, ವ್ಯಾಪಾರ ಮಾಡಿ ಹೋಗ್ತಾ ಇರಬೇಕು, ತಳ್ಕೊಂಡು ಹೋಗ್ತಾ ಇರಬೇಕು. ಆ ಥರ ಹಿಂಗಾಗತ್ತೆ. ಸರ್ಕಾರದ ನಡೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ ಎನ್ನುತ್ತಿದ್ದಾರೆ. ಆ ಬಡ ಜೀವಗಳ ಮಾತು ಸರ್ಕಾರದ ಮನ ಕರಗಿಸುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲ ತಿಂಗಳ ಹಿಂದಿನ ಮಾತು ನಿಮಗೆ ನೆನಪಿರಬಹುದು. ಬಿಜೆಪಿಯ ಒಬ್ಬೊಬ್ಬ ಶಾಸಕರನ್ನ ಕೂಡ ಹುಡುಕಿ ಕಲಾಪ ನಡೀತಿದ್ದ ಆ ಸಭೆಯ ಹಾಲ್ನಿಂದ ಆಚೆ ಹಾಕಲಾಗಿತ್ತು. ಬರೋಬ್ಬರಿ 18 ಮಂದಿ ಬಿಜೆಪಿಯ 18 ಮಂದಿ ಶಾಸಕರನ್ನ ಅಮಾನತುಗೊಳಿಸಿ ಸ್ಪೀಕರ್ UT ಖಾದರ್ ಆದೇಶವನ್ನ ಹೊರಡಿಸಿದ್ರು. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಜಟಾಪಟಿಗೆ ಕಾರಣವಾಗಿದ್ದು, ನಂತರದಲ್ಲಿ ಆ 18 ಮಂದಿ ಕೂಡ ಈಗ ತಮ್ಮ ಮೇಲೆ ಹೇರಲಾಗಿರುವ ಈ ಅಮಾನತಿನ ಶಿಕ್ಷೆಯಿಂದ ವಾಪಸ್ ಬರೋ ಪ್ರಯತ್ನ ಮಾಡಿದ್ದು, ಇದೆಲ್ಲವನ್ನ ಕೂಡ ಗಮನಿಸಿದೆ. ಈಗ ಬಿಜೆಪಿ ಶಾಸಕರಿಗೆ ಸ್ಪೀಕರ್ UT ಖಾದರ್ ಸಿಹಿ ಸುದ್ದಿ ನೀಡಿದ್ದಾರೆ. ಕೊನೆಗೂ ಕೇಸರಿ ಸೇನೆಯ ಮನವಿಗೆ ಮಣಿದು 18 ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ಖಾದರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಮಾರ್ಚ್ 21 ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ಕೇಸರಿ ಸೇನೆ ಕೆರಳಿತ್ತು. ವಿಧಾನಸಭೆ ಅಧಿವೇಶನದಲ್ಲಿ ಪೇಪರ್ ಎಸೆದು ಬಿಜೆಪಿ ಶಾಸಕರು ಗಲಾಟೆ ಮಾಡಿದ್ರು. ಆ ಎಲ್ಲ 18 ಶಾಸಕರ ಅಮಾನತು ಹಿಂಪಡೆಯಲು ಸ್ಪೀಕರ್ UT ಖಾದರ್ ಒಪ್ಪಿದ್ದಾರೆ. ಇಂದು ಸ್ಪೀಕರ್ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ R ಅಶೋಕ್ ಯಶಸ್ವಿಯಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಹಾಗಿದ್ರೆ 18 ಶಾಸಕರು 6 ತಿಂಗಳ ಕಾಲ ಅಮಾನತು ಆಗಿರಬೇಕಿತ್ತು. ಆದರೆ 2 ತಿಂಗಳ ಬಳಿಕ ಅಮಾನತು ವಾಪಸ್ ಪಡೆಯಲಾಗಿದೆ. ಹದಿನೆಂಟು ಶಾಸಕರ ಅಮಾನತು ವಾಪಸ್. ಬಿಜೆಪಿ ಶಾಸಕರಾದ ದೊಡ್ಡಣ್ಣಗೌಡ ಪಾಟೀಲ್, CK ರಾಮಮೂರ್ತಿ, ಡಾಕ್ಟರ್ ಅಶ್ವಥ್ ನಾರಾಯಣ, SR ವಿಶ್ವನಾಥ್, ಬೈರತಿ ಬಸವರಾಜ್, MR ಪಾಟೀಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ, ಹರೀಶ್ BP, ಡಾಕ್ಟರ್ ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮತ್ತಿಮೋಡ, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ ಮೇಲಿನ ಅನರ್ಹತೆ ರದ್ದಾಗಿದೆ. ಈಗ ನಮ್ಮ 18 ಜನ ಶಾಸಕರನ್ನ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಅಮಾನತ್ ಮಾಡಿ ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಂಗಿಲ್ಲ ಅಂತೇಳಿ
ಹೊಸ ಒಂದು ವಿಶೇಷವಾದಂಥ ಒಂದು ಆದೇಶವನ್ನು ಹೊರಡಿಸಿ ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಒಂದು ಅವಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಶಾಸಕರ ಅಮಾನತು ವಾಪಸ್ ಪಡೆಯಲು ಸಿಎಂ ಹಾಗೂ ಸಚಿವರು ಸಮ್ಮತಿಸಿದ್ರು. ಇದೀಗ ಅಮಾನತು ಆದೇಶ ವಾಪಸ್ ಪಡೆದಿದ್ದಕ್ಕೆ ಕೇಸರಿ ಸೇನೆಯು ಫುಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನದ ಬಣ್ಣ ಜಗತ್ತಿನ ಮುಂದೆ ಬಟಾ ಬಯಲಾಗ್ತಾ ಇದೆ. ಅಮೆರಿಕ, ಬಹ್ರೇನ್ ಸೇರಿದಂತೆ ನಾನಾ ದೇಶಗಳ ಮುಂದೆ ಪಾಪಿ ರಾಷ್ಟ್ರದ ಉಗ್ರ ಮುಖವಾಡವನ್ನು ಭಾರತದ ಸಂಸದರು ಬಿಚ್ಚಿಟ್ಟಿದ್ದಾರೆ. ಹೀಗೆಲ್ಲ ಮಾನ ಹರಾಜು ಹಾಕಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಅಮೆರಿಕ ಬಹರೇನ್ ತಲುಪಿದ ಸರ್ವಪಕ್ಷ ನಿಯೋಗ. ಕರೂರು ವಾದ ಕೇಳಿದವರಿಂದ ಪಾಕಿಸ್ತಾನಕ್ಕೆ ಹಿಡಿ ಶಾಪ. ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡ ಕಳಚಲು ಭಾರತದ 7 ಸರ್ವಪಕ್ಷ ಸಂಸದೀಯ ನಿಯೋಗಗಳು ವಿವಿಧ ದೇಶಗಳನ್ನ ತಲುಪಿದ್ದಾವೆ. ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮಾತನಾಡಿದ ಸರ್ವಪಕ್ಷ ನಿಯೋಗದ ಸದಸ್ಯ ಶಶಿ ತರೂರ್ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲದ ಅಸಲಿಯತ್ತನ್ನ ಅಮೆರಿಕನರಿಗೆ ಸಮರ್ಥವಾಗಿ ಮನವರಿಕೆ ಮಾಡಿಕೊಟ್ರು. Only to send a message about terror. We are not interested, and we still remain absolutely clear that we are not interested in warfare with Pakistan. We would much rather be left alone to grow our economy and pull our people into the world that they're getting ready for in the 21st century. That the Pakistanis have. Sadly, we may be a status quo power. They are not. They are a revisionist power. They covet territory that India controls, and they want to have it at any price. ವಿಫಲ ರಾಷ್ಟ್ರದ ಹುನ್ನಾರ ಸಫಲವಾಗಲು ಬಿಡೆವು. ಬಹರೇನ್ನಲ್ಲಿ ಅಸವುದ್ದೀನ್ ಓವೈಸಿ ಸಮರ್ಥವಾದ. Knows the threat which India has been facing from last so many years, and unfortunately we have lost huge amount of human lives. Innocent people have been killed, and the fact of the matter is that this problem emanates from Pakistan only. ಒಬ್ಬ ಮುಗ್ಧನನ್ನ ಕೊಲ್ಲುವುದು ಇಡೀ ಮಾನವ ಜನಾಂಗವನ್ನೇ ಕೊಂದಂತೆ ಅಂತ ಕುರಾನ್ ಹೇಳುತ್ತೆ. ಆದ್ರೆ ಧರ್ಮಾಧಾರಿತವಾಗಿ ರಚನೆ ಆಗಿರುವಂತಹ ಪಾಕಿಸ್ತಾನವು ಅಮಾಯಕರನ್ನ ಕೊಲ್ಲುವುದನ್ನೇ ಕಾಯಕ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ ಮಾಡೋದು ಬೇಕಾಗಿಲ್ಲ. ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಪಾಕಿಸ್ತಾನವನ್ನ ಮುಳುಗಿಸುವ ಹಂತಕ್ಕೆ ತಲುಪಿಯಾಗಲಿ. ಅಲ್ಲಿನ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಹಣದುಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದಕ್ಕೆ ಮತ್ತೆ ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಮೊಟ್ಟೆ, ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಒಂದು ಮೊಟ್ಟೆ ಖರೀದಿ ಮಾಡಬೇಕಂದ್ರೆ ಬರೋಬ್ಬರಿ 30 ರೂಪಾಯಿ ಖರ್ಚು ಮಾಡಬೇಕು. 1 kg ಚಿಕನ್ ಕೊಡಬೇಕು ಅಂದರೆ ಬರೋಬ್ಬರಿ 1446 ರೂಪಾಯಿ 1 kg ಚಿಕನ್ಗೆ. ಕೇವಲ ಒಂದೇ 1 kg ಚಿಕನ್. ಮಟನ್ನ ಬೆಲೆ ಅಂತೂ ಅದಕ್ಕಿಂತ ದುಬಾರಿ. 1 kg ಮಟನ್ಗೆ 1765 ರೂಪಾಯಿ ಆಗುತ್ತೆ. ಇನ್ನು ಅಡುಗೆ ಎಣ್ಣೆ 500 ರೂಪಾಯಿ 1 ಲೀಟರ್. 1 kg ತುಪ್ಪ, ಅದು ಎಷ್ಟು ಜನ ತಿನ್ನೋಕೆ ಅರ್ಹರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ 1 kg ತುಪ್ಪಕ್ಕೆ ಬರೋಬ್ಬರಿ 2800 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. 1 kg ನಿಂಬೆ ಹಣ್ಣಿನ ಬೆಲೆ 1000 ರೂಪಾಯಿ. 1 kg ಸಕ್ಕರೆ. ಟೀ ಕುಡಿಸಿದ್ವಿ ಭಾರತಕ್ಕೆ ಅಂತ ಹೇಳಿ ಒಣಜಂಬ ಕೊಚ್ಕೊಳ್ಳುವ ಪಾಕಿಸ್ತಾನದಲ್ಲಿ ಟೀಗೆ ಹಾಕೋ ಸಕ್ಕರೆ 1 kgಗೆ ಬರೋಬ್ಬರಿ 660 ರೂಪಾಯಿ ಇದೆ. 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. 1 kg ಅಕ್ಕಿ ಕೊಡಬೇಕು ಅಂದರೆ ಬರೋಬ್ಬರಿ 275 ರೂಪಾಯಿ. ತೊಗರಿಬೇಳೆ 380 ರೂಪಾಯಿ. 1 kg ಸೇಬು 500 ರೂಪಾಯಿ. ಇದು ಬೇಸಿಕ್ ಅಷ್ಟೇ, ಬೇಸಿಕ್. ಇನ್ನು ಪ್ರತಿನಿತ್ಯ ಬಳಸುವ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಪಾಕಿಸ್ತಾನದಲ್ಲಿ ಗಗನಕ್ಕೆ ಇದೆ. ಹೀಗಾಗಿ ಆಹಾರದ ಪೊಟ್ಟಣಗಳನ್ನು, ಕಿಟ್ಗಳನ್ನು ಅಥವಾ ದಿನಸಿ ಪದಾರ್ಥವನ್ನು ಟ್ರಕ್ಗಳಲ್ಲಿ ತುಂಬಿಕೊಂಡು ಭಿಕ್ಷೆ ಹಾಕ್ಲಿಕ್ಕೆ ಹೋದರೆ ಅಲ್ಲಿನ ಜನ ಒಬ್ರಿಗೊಬ್ರಿಗೆ ಹೊಡೆದಾಡಿಕೊಂಡು ಅದನ್ನು ಇಸ್ಕೊಳ್ಳೋ ಪ್ರಯತ್ನವನ್ನು, ಕಸಿದ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ.
ಭಾರತದ ಆರ್ಥಿಕತೆ ವಾಯುವೇಗದಲ್ಲಿ ಬೆಳೀತಾ ಇದೆ. ಇದೀಗ ಜಪಾನ್ ಆರ್ಥಿಕತೆಯನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಅಲಂಕರಿಸಿದೆ. ಆದರೆ ಭಾರತದ ಮುಂದಿರುವ ಸವಾಲು ಎಂಥದ್ದು ಬನ್ನಿ ನೋಡ್ಕೊಂಬ. ಹನ್ನೊಂದು ವರ್ಷಗಳ ಹಿಂದೆ 11ನೇ ಸ್ಥಾನ. ಈಗ ಭಾರತದ್ದು 4ನೇ ಬಲಿಷ್ಠ ಆರ್ಥಿಕತೆ. IMF ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. $4 ಟ್ರಿಲಿಯನ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ನನ್ನು ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ. 2028ಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ 5.5ರಿಂದ $6 ಟ್ರಿಲಿಯನ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ. We are the 4th largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to what is being planned, what is being thought through, it's a matter of another 2.5 to 3 years, we would become the 3rd largest economy. ಅಮೆರಿಕದ ಆರ್ಥಿಕತೆ 30 ಟ್ರಿಲಿಯನ್ಗೂ ಹೆಚ್ಚಿದ್ದು, ಚೀನಾ ಆರ್ಥಿಕತೆ 19 ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ $4 ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ $4.39 ಟ್ರಿಲಿಯನ್ ಇದೆ. 5ನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ $4.27 ಟ್ರಿಲಿಯನ್ ನಷ್ಟಿದೆ. ಹನ್ನೊಂದು ವರ್ಷಗಳ ಹಿಂದೆ ಭಾರತದ GDP ವಿಶ್ವದಲ್ಲೇ 11ನೇ ಸ್ಥಾನದಲ್ಲಿತ್ತು. ಈಗ ಅಮೆರಿಕ, ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನು ಭಾರತವು ಮೀರುವುದು ನಿಚ್ಚಳ. ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ. ಮುಂದಿನ 20ರಿಂದ 25 ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ವರ್ಸಸ್ ಪಾಕಿಸ್ತಾನ ವರ್ಸಸ್ ಮಹಾರಾಷ್ಟ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತೇಳಿ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ನೋಡಿ, ಈಗ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದು ಮಾಹಿತಿ ಬಹಿರಂಗ ಆಗಿದೆ. ಆ ಮಾಹಿತಿ ನೋಡಿದಾಗ ಗೊತ್ತಾಗಿದ್ದು, ಕರ್ನಾಟಕ ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕಿಂತ ಪಾಕಿಸ್ತಾನದ ಆರ್ಥಿಕತೆ ತುಂಬ ಹಿಂದಿದೆ. IMFನಿಂದ $1.02 ಬಿಲಿಯನ್ ಸಾಲವನ್ನು ಪಡೆದುಕೊಂಡಿದೆ ಪಾಕಿಸ್ತಾನ. 2004-2005ರಲ್ಲಿ ಪಾಕಿಸ್ತಾನ GDP ಎಷ್ಟಿತ್ತು ಅಂತಂದರೆ $132 ಬಿಲಿಯನ್ ನಷ್ಟಿತ್ತು. ಕರ್ನಾಟಕದ ಆರ್ಥಿಕತೆ 2004-05ರಲ್ಲಿ $50 ಬಿಲಿಯನ್ ಹೆಚ್ಚಾಗಿತ್ತು. ಮಹಾರಾಷ್ಟ್ರದ್ದು GSDP ಸುಮಾರು $92 ಬಿಲಿಯನ್ ಅನ್ನಷ್ಟು. ಆದರೆ ಈಗ ವಾಯುವೇಗದಲ್ಲಿ ಬೆಳೆದಂಥ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಆರ್ಥಿಕತೆ ಇವತ್ತಿನ ಸ್ಥಿತಿಗೆ ಅಂದರೆ 2023-24ರ ಆರ್ಥಿಕತೆಯ ಅಂಕಿಅಂಶವನ್ನು ಗಮನಿಸಿದಾಗ ಮಹಾರಾಷ್ಟ್ರದ ಆರ್ಥಿಕತೆ $490 ಬಿಲಿಯನ್, ಕರ್ನಾಟಕದ ಆರ್ಥಿಕತೆ $333 ಬಿಲಿಯನ್ ನಷ್ಟು ಬೆಳೆದಿದೆ. ನೋಡಿ, ಎಲ್ಲಿಂದ ಎಲ್ಲಿವರೆಗೂ. ಆದರೆ ಪಾಕಿಸ್ತಾನದ್ದು $373 ಬಿಲಿಯನ್. ಪಾಕಿಸ್ತಾನದ ಆರ್ಥಿಕತೆ ಮಹಾರಾಷ್ಟ್ರಕ್ಕಿಂತ ಕಡಿಮೆ, ಕರ್ನಾಟಕದ ಆರ್ಥಿಕತೆಗಿಂತ ಚೂರು ಹಿಂದೆ ಇದೆ ಅಷ್ಟೆ. ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಪಾಕಿಸ್ತಾನದ ಮತ್ತಷ್ಟು ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಹೋಗೋಣ. ಪಾಕಿಸ್ತಾನ ನೀರಿಲ್ಲದೆ ಗೋಳಾಡ್ತಾ ಇದೆ. ಭಾರತ ದಯಮಾಡಿ ನೀರು ಕೊಡಿ, ನಮ್ಮ ಜೀವ ಉಳಿಸ್ಬಿಡಿ ಅಂತ ಹೇಳಿ ಗೋಗರಿತಿದೆ. ಇದರ ಮಧ್ಯೆ ಅಫ್ಘಾನಿಸ್ತಾನ, ಇರಾನ್ಗಳು ಕೂಡ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡೋಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನ ನೀರಿನ ವಿಚಾರಕ್ಕೇನೆ ಎಷ್ಟರ ಮಟ್ಟಿಗೆ ಕಂಗಾಲಾಗ್ತಾ ಇದೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ಸಿಂಧು ನದಿ ನೀರಿಲ್ಲದಿದ್ದರೆ ಸತ್ತೇ ಹೋಗುತ್ತೇವೆ. ಭಾರತದ ಬಳಿ ಜಲಭಿಕ್ಷೆ ಕೇಳುತ್ತಿದೆ ಪಾಪಿ ಪಾಕಿಸ್ತಾನ. ಭಾರತದ ವಾಟರ್ ಬಾಂಬ್ನಿಂದ ಪಾಕ್ ಕಂಗೆಟ್ಟಿದೆ. ನೀರು ಕೊಡದಿದ್ದರೆ ನಾವು ಸಾಯೋದು ಪಕ್ಕ ಎಂದು ಪಾಕ್ ಸಂಸದನೋರ್ವ ಗೋಳಾಡಿದ್ದಾನೆ. ಭಾರತದ ಜಲಬಾಂಬನ್ನು ನಿಷ್ಕ್ರಿಯಗೊಳಿಸಿ ದೇಶ ರಕ್ಷಿಸಿ ಎಂದು ಪಾಕಿಸ್ತಾನ್ ತೆಹರೀಕ್ ಇನ್ಸಾಫ್ ಪಕ್ಷದ ಸಂಸದ ಸೈಯದ್ ಅಲಿ ಜಾಫರ್ ಮನವಿ ಮಾಡಿದ್ದಾನೆ. ಸಿಂಧು ನದಿ ನೀರು ಸಿಗದೆ ಪಾಕಿಸ್ತಾನ ಕಂಗಾಲಾಗಿದೆ. ಇದೀಗ ಅಫ್ಘಾನಿಸ್ತಾನವು ನೀರು ನಿಲ್ಲಿಸಲು ಸಿದ್ಧತೆ ಮಾಡುತ್ತಿದೆ. ಕಾಬೂಲ್ ನದಿಗೆ ಭಾರತ ಶೌತೂದ್ ಡ್ಯಾಂ ಕಟ್ಟಿಕೊಡುತ್ತಿದೆ. ಈ ಡ್ಯಾಂ ನಿರ್ಮಿಸಲು 2,000 ಕೋಟಿ ಕೊಡುತ್ತಿದೆ.
ಈ ಯೋಜನೆ ಪೂರ್ಣಗೊಂಡರೆ 20 ಲಕ್ಷ ಅಫ್ಘಾನಿಸ್ತಾನಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತೆ. 4,000 ಎಕರೆ ಭೂಮಿಗೆ ನೀರಾವರಿ ಒದಗಿಸಲಾಗುತ್ತದೆ. 3 ವರ್ಷದಲ್ಲಿ ಡ್ಯಾಂ ನಿರ್ಮಾಣದ ಕಾರ್ಯ ಅಂತ್ಯವಾಗಲಿದ್ದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ನೀರಿಗೆ ಕೊರತೆಯಾಗಲಿದೆ. ಸದ್ಯ ಅಫ್ಘಾನ್ ಮತ್ತು ಪಾಕ್ ಮಧ್ಯೆ ಯಾವ ನೀರಿನ ಒಪ್ಪಂದವೂ ಇಲ್ಲ. ಅಫ್ಘಾನರು ಮನಸ್ಸು ಮಾಡಿದರೆ ನೀರು ನಿಲ್ಲಿಸಬಹುದು. ಪಾಕಿಸ್ತಾನದ ವಿರುದ್ಧ ಭಾರತದ ವಾಟರ್ ಬಾಂಬ್ ಸಖತ್ತಾಗಿ ಕೆಲಸ ಮಾಡ್ತಿದೆ. ಭೀಕರ ಯುದ್ಧವಿಲ್ಲದೆ ಜಸ್ಟ್ ನದಿ ನೀರನ್ನ ನಿಲ್ಲಿಸುವ ಮೂಲಕವೇ ಭಾರತ ಪಾಕಿಸ್ತಾನದ ಗಂಟಲು ಒಣಗುವಂತೆ ಮಾಡಿ ಕಣ್ಣು ಬಾಯಿ ಬಿಡುವಂತೆ ಮಾಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡಿ ಪಾಕಿಸ್ತಾನಕ್ಕೆ ಆಲ್ರೆಡಿ ಶಾಕ್ ಕೊಟ್ಟಿದೆ ಭಾರತ. ಅಂದ್ರೆ ಈ ಸಿಂಧೂ ಹಾಗೆ ಅದರ ಉಪನದಿಗಳು 6, ಅದರ ಪೈಕಿ 3 ಭಾರತ ಬಳಸ್ಕೊಳ್ಳಿಕ್ಕೆ, ಹಾಗೆ 3 ಉಪನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಬಿಡಬೇಕು ಅನ್ನೋ ಒಪ್ಪಂದ ಆಯ್ತು. ಆದ್ರೆ ಈಗ ಈ ಸಿಂಧೂ ಜಲ ಒಪ್ಪಂದವನ್ನ ಹಾಲ್ಟ್ನಲ್ಲಿ ಇಡೋ ಮೂಲಕ ಪಾಕಿಸ್ತಾನಕ್ಕೆ ಬೇಕಂದ್ರೆ ನೀರು ಬಿಡೋದು, ಬೇಡದೆ ಇದ್ರೆ ಬಂದ್ ಮಾಡೋದು ಅನ್ನೋ ಆಟವನ್ನ ಆಡ್ತಾ ಇದೆ ಭಾರತ. ಬಹಳ ಸ್ಟ್ರಾಟಜಿಕಲಿ ಬಹಳ 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 ಚಾಣಾಕ್ಯತನದ ಮೂವ್ ಇದು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಒಂದು ದೇಶವನ್ನ ಕಟ್ಟಾಕ್ಲಿಕ್ಕೆ ಕೇವಲ ಶಸ್ತ್ರ ಅಸ್ತ್ರ ಯುದ್ಧವೇ ಬೇಕು ಅಂತಿಲ್ಲ, ಕೇವಲ ನೀರಲ್ಲೇನೆ ಪಾಕಿಸ್ತಾನದಂತ ದೇಶವನ್ನ ಆಟ ಆಡಿಸಬಹುದು ಅನ್ನೋದನ್ನ ಭಾರತ ತೋರಿಸ್ತಾ ಇದೆ. ಕೇವಲ ಈ ನೀರನ್ನ ಬಂದ್ ಮಾಡೋದು ಅಥವಾ ಎಲ್ಲಿ ನೀರು ಬೇಡವೋ ಅಲ್ಲಿ ಹೆಚ್ಚಾಗಿ ನೀರು ಬಿಡೋದು ಮಾತ್ರವಲ್ಲ, ಪಾಕಿಸ್ತಾನಕ್ಕೆ ಇದೀಗ ಮತ್ತೊಂದು ಶಾಕ್ ಕೊಡ್ಲಿಕ್ಕೂ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಇನ್ಫ್ಯಾಕ್ಟ್ ಭಾರತದಿಂದ ಹರಿಯುವ ನೀರೇ ಆಸರೆ. ಭಾರತದಿಂದ ನೀರು ಬಿಟ್ಟರೆ ಬದುಕ್ತಾರೆ ಪಾಕಿಸ್ತಾನಿಗಳು, ಬಿಡದೆ ಹೋದ್ರೆ ಬಾಯಿ ಒಣಗಿ ಸತ್ತು ಹೋಗೋ ಪರಿಸ್ಥಿತಿ. ಭಾರತದಿಂದ ಪಾಕಿಸ್ತಾನಕ್ಕೆ 3 ನದಿಗಳು ಹರಿಯತ್ತೆ, ಸಿಂಧೂ, ಜೇಲಂ ಹಾಗೆ ಚೆನಾಬ್. ಈ ನದಿಗಳ ನೀರನ್ನೇ ಅವಲಂಬಿಸಿದೆ ಬಹುತೇಕ ಪಾಕಿಸ್ತಾನ. 80%ಗಿಂತ 80%ಕ್ಕಿಂತ ಅಧಿಕ ವ್ಯವಸಾಯ ಪಾಕಿಸ್ತಾನದಲ್ಲಿ ಆಗುವಂತಹ ಕೃಷಿ ಈ ನದಿಗಳ ನೀರಿನ ಮೇಲೇನೆ ಅವಲಂಬಿತವಾಗಿದೆ. ಈಗ ಪಾಕಿಸ್ತಾನಕ್ಕೆ ನೀರು ಕೊಡಲ್ಲ ಅಂತ ಇದೆ ಭಾರತ. ಅಲ್ಲಿಗೆ ನೇರವಾಗಿ ಕೃಷಿಗೆ ಪೆಟ್ಟು, ಕುಡಿಯೋ ನೀರಿಗೆ ಪೆಟ್ಟು, ಇನ್ನು ನೀರನ್ನ ಅವಲಂಬಿಸಿ ಆಗುವ ಪ್ರತಿಯೊಂದು ಚಟುವಟಿಕೆ ಕೂಡ ಬ್ರೇಕ್ ಬಿದ್ದಂತಾಗತ್ತೆ ಪಾಕಿಸ್ತಾನದಲ್ಲಿ. ಒಪ್ಪಂದ ರದ್ದಾಗಿದ್ದಕ್ಕೆ ಭಾರತದ ಬಳಿಯಲ್ಲಿ ಇದೀಗ ಅಪಾರ ಪ್ರಮಾಣದಲ್ಲಿ ನೀರು ಉಳಿದಿದೆ. ಇನ್ನು ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಹಾಲ್ಟ್ ಮಾಡಿದಾಗ ಅನೇಕರು ಪ್ರಶ್ನೆ ಮಾಡಿದ್ರು, ಆಯ್ತು ನೀವು ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನು ಸ್ಟಾಪ್ ಮಾಡ್ತೀರಿ, ಬಟ್ ಅದನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಭಾರತದ ಬಳಿಯಲ್ಲಿ ಕೆಪಾಸಿಟಿ ಇಲ್ವಲ್ಲ, ಅಣೆಕಟ್ಟುಗಳಿಲ್ಲ ಅಥವಾ ನೀರನ್ನ ಡೈವರ್ಟ್ ಮಾಡುವಂತಹ ಯೋಜನೆಗಳಿಲ್ಲ, ಹೀಗಾಗಿ ಬಂದ್ ಮಾಡಿ ಆ ನೀರಿನಿಂದಾಗಿ ಭಾರತಕ್ಕೇನೆ ಉಲ್ಟಾ ಹಾನಿ ಆಗೋ ರೀತಿಯಲ್ಲಾಗುತ್ತೆ. ಅತಿಯಾದ ನೀರು ಶೇಖರಣೆ ಮಾಡಲಿಕ್ಕೆ ಇರುವ ಕೆಪಾಸಿಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಉಳಿದು ಬಿಟ್ರೆ ಇರೋ ಅಣೆಕಟ್ಟೆಗಳಲ್ಲಿ ಅಕ್ಕಪಕ್ಕದ ಏನದು ಆ ಅಣೆಕಟ್ಟೆಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶಗಳು ನೆರೆಗೆ ತುತ್ತಾಗುತ್ತೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ರೀತಿಯ ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ ಭಾರತ ರಣಬೀರ್ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ, ಹಾಗೆ ಈ ರೀತಿ ಚರ್ಚೆ ಮಾಡ್ತಿದ್ದವರ ವಿರುದ್ಧ. ಏನದು ರಣಬೀರ್ ಅಸ್ತ್ರ? ರಣಬೀರ್ ಅನ್ನೋ ನಾಲೆ ಇರೋ ಕೆಪಾಸಿಟಿಗಿಂತ ಮತ್ತಷ್ಟು ಅದನ್ನ ವಿಸ್ತರಿಸಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಸದ್ಯಕ್ಕೆ 60 ಕಿಲೋಮೀಟರ್ ಇದೆ ಈ ನಾಲೆ, ಅದನ್ನ ಡಬಲ್ ಅಂದ್ರೆ 120 ಕಿಲೋಮೀಟರ್ಗೆ ವಿಸ್ತರಣೆ ಮಾಡುವ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ ಭಾರತ. ಮುಂಚೆ ಆದ್ರೆ ಪಾಕಿಸ್ತಾನ ಇದಕ್ಕೆ ತಕರಾರು ಮಾಡ್ತಾ ಇತ್ತು, ಜಾಗತಿಕ ಮಟ್ಟದಲ್ಲಿ ಹೋಗಿ ಬೊಬ್ಬೆ ಹೊಡ್ಕೊಳ್ತಾ ಇರೋ. ಅದೇ ನೋಡಿ, ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ಇದೆ, ಆದರೆ ಭಾರತ ಹಿಂಗೆ ನಾಲೆಯನ್ನು ವಿಸ್ತೀರ್ಣ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಕೊಡಬೇಕಾಗಿದ್ದ ನೀರನ್ನು ಸ್ಟಾಪ್ ಮಾಡೋ ಪ್ರಯತ್ನ ಮಾಡ್ತಿದೆ ಅಂತೇಳಿ ಈಗ ಬೊಬ್ಬೆ ಹೊಯ್ಕೊಳ್ಳೋಕ್ಕೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿ ಆಪ್ಷನ್ ಇಲ್ಲ. ಹೀಗಾಗಿ 60 ಕಿಲೋಮೀಟರ್ ಇದ್ದ ನಾಲೆಯನ್ನು 120 ಕಿಲೋಮೀಟರ್ಗೆ ವಿಸ್ತರಣೆ ಮಾಡೋಕ್ಕೆ ಭಾರತ ಮುಂದಾಗ್ತಾ ಇದೆ. ಇದರಿಂದ ಏನಾಗುತ್ತೆ, ಹಿಂದೆ ರಣಬೀರ್ ನಾಲೆಯಲ್ಲಿ 40 ಕ್ಯೂಸೆಕ್ನಷ್ಟು ನೀರನ್ನ ಸ್ಟೋರ್ ಮಾಡುವ ಅಥವಾ ಅದರಿಂದ ಬಳಕೆ ಮಾಡಿಕೊಳ್ಳುವ ಕೆಪಾಸಿಟಿ ಇತ್ತು, ಅದೀಗ ಡಬಲ್ಗಿಂತ ಹೆಚ್ಚು, 3 ಪಟ್ಟಿಗಿಂತ ಹೆಚ್ಚು 150 ಕ್ಯೂಸೆಕ್ ನೀರನ್ನ ಬಳಸಬಹುದು ಇದೇ ಒಂದು ನಾಲೆಯಿಂದ. ಬರೋಬ್ಬರಿ 16,000 ಹೆಕ್ಟೇರ್ ಭೂಮಿಗೆ ನೀರನ್ನ ಈ ಒಂದು ನಾಲೆ ಒದಗಿಸುತ್ತೆ. ಜಮ್ಮು ಕಾಶ್ಮೀರ ನೀರಾವರಿಗೆ ರಣಬೀರ್ ನಾಲೆಯ ಆಸರೆಯಾಗಿದೆ. ಮಹಾರಾಜ ರಣಬೀರ್ ಸಿಂಗ್ ಈ ನಾಲೆಯನ್ನ ನಿರ್ಮಿಸಿದ್ರು, ಅವರ ಸ್ಮರಣಾರ್ಥವಾಗಿ ನಾಲೆಗೆ ಅವರ ಹೆಸರನ್ನೇ ಇಡಲಾಗಿದೆ. ಅಕ್ನೂರ್, ಈ ಹೆಸರನ್ನು ಕೇಳಿದ್ದೀರಿ, ಪಾಕಿಸ್ತಾನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಲ್ಲ, ಅದೇ ಜಾಗ. ಅಕ್ನೂರ್ನಿಂದ ಚೆನಾಬ್ ನದಿ ಕೊಂಡೊಯ್ಯುವ ನಾಲೆ ಇದು, ನೀರನ್ನು ಅಲ್ಲಿಗೆ ಹರಿಸುವ ನಾಲೆ. ಜಮ್ಮು ನಗರ ಹಾಗೆ ಆರ್ಎಸ್ಪುರ, ಬಿಷ್ನಾಹ್ ಹಾಗೆ ಸಾಂಬಾ, ಕತುವಾವರೆಗೆ ನೀರನ್ನ ಕೊಂಡೊಯ್ಯುತ್ತೆ ಈ ಕೆನಾಲ್. ಅದನ್ನ ಮತ್ತಷ್ಟು ವಿಸ್ತರಿಸಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಸಹಜವಾಗಿ ಭಾರತದ ಈ ನಡೆಯಿಂದ ಪಾಕಿಸ್ತಾನಕ್ಕೆ ಮತ್ತೊಂದು ಅತಿ ದೊಡ್ಡ ಹೊಡೆತ ಬೀಳೋದು ಖಚಿತ.
ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಕನ್ನಡದ ನಟಿಯರು ಇರಲಿಲ್ವಾ ಅಂತ ಸ್ವತಃ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ. ತಮನ್ನಾ ಆಯ್ಕೆಗೆ ಸಚಿವ ಜಮೀರ್ ಅಹಮದ್ ಬೇಸರ. ಮೈಸೂರು ಸ್ಯಾಂಡಲ್ ಸೋಪ್ಗೆ ಪ್ರಭಾಷ ನಟಿ ತಮನ್ನಾ ಭಾಟಿಯರನ್ನ ಆಯ್ಕೆ ಮಾಡಿದ್ದಕ್ಕೆ ಆಕ್ರೋಶ ಭುಗಿಲೆದಿದೆ. ರಾಜ್ಯ ಸರ್ಕಾರದ ಈ ನಡೆ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇದೀಗ ಸರ್ಕಾರದ ನಿರ್ಧಾರಕ್ಕೆ ಸ್ವತಃ ಸಚಿವ ಜಮೀರ್ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ನಟಿಯರಿದ್ದರು, ಅವರಲ್ಲೇ ಒಬ್ಬರನ್ನ ರಾಯಭಾರಿ ಮಾಡಬಹುದಿತ್ತು ಎಂದಿದ್ದಾರೆ. ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ. ಇಲ್ಲೇ ಮಾಡಬೇಕಂತ ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದವ್ರನ್ನ ಮಾಡಬೇಕಂತ ನನ್ನ ಅಭಿಪ್ರಾಯ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಇನ್ನು ತಮನ್ನಾರನ್ನ ರಾಯಭಾರಿ ಮಾಡಿಕೊಳ್ಳುವ ಅಗತ್ಯ ಏನಿತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಕನ್ನಡಿಗರು ಇರಲಿಲ್ವಾ ಎಂದು ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು KSDL ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದರೆ ಅದನ್ನು ಕನ್ನಡಿಗರು ಯಾಕೆ ಸಿಗಲಿಲ್ಲ ಸಿದ್ದರಾಮಯ್ಯನವ್ರಿಗೆ? ಯಾರು ಪರಿಣಿತರು ಅಂತ ಹೇಳಿದ್ದಾರೆ, ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕೋಕ್ಕಾಗಲಿಲ್ಲ? ಅಂದರೆ ಇವರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತು ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಇದರ ಒಂದು ಪ್ರೋತ್ಸಾಹ ನೀಡಬೇಕು ಅಂತ. ಅದಕ್ಕೂ ಕೂಡ ಕನ್ನಡಿಗರೇ ಇದ್ದಾರೆ. ಇಡೀ ಭಾರತದಲ್ಲಿ ಮೆಚ್ಚಿರುವಂಥದ್ದು ಅನೇಕ ನಟರಿದ್ದಾರೆ, ಅನೇಕ ಸ್ಪೋರ್ಟ್ಸ್ಮೆನ್ಗಳಿದ್ದಾರೆ. ಅವ್ರನ್ನ ಗುರುತಿಸಿ ನೀವು ಇದು ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ಯಾತಿಗೆ ಹಾಕಲಿಲ್ಲ ಅಂತ ನಮ್ಮ ಪ್ರಶ್ನೆ. ತಮನ್ನಾ ಆಯ್ಕೆಗೆ ಸ್ವಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗಿದೆ. ಬಿಜೆಪಿಗರು ಕೂಡ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಕಿಡಿಕಾರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ತೇಜ್ ಪ್ರತಾಪ್ ಯಾದವ್ ಅನ್ನೋ ಹೆಸರು ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿರೋದು ಗೊತ್ತೇ ಇರುತ್ತೆ. ಅವರ ವಿಡಿಯೋ ಹಲ್ಚಲ್ ಎಬ್ಬಿಸ್ತು. ಆ ಮೂಲಕ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲಿ ಬಿರುಗಾಳಿ ಏಳುವಂತೆ ಮಾಡಿತು. ತೇಜ್ ಪ್ರತಾಪ್ ಲಾಲು ಯಾದವ್ ಅವರ ಹಿರಿಯ ಪುತ್ರ. ಈತನ ಲೀಲೆಗಳಿಂದ ಲಾಲು ಕುಟುಂಬ ಇದೀಗ ಕಂಗಾಲಾಗಿ ಹೋಗಿದೆ. ಕುಟುಂಬದ ಮರ್ಯಾದೆಯನ್ನ ತೇಜ್ ಪ್ರತಾಪ್ ಹರಾಜು ಹಾಕಿದ್ದು ಇದೀಗ ರೊಚ್ಚಿಗೆದ್ದ ಲಾಲು ಕಟು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸುಂದರಿಯ ಜೊತೆ ಲಾಲು ಪುತ್ರನ ಪ್ರತಾಪ. ಪಕ್ಷ ಕುಟುಂಬದಿಂದಲೇ ಹಿರಿಯ ಮಗ ಹೊರಕ್ಕೆ. ಬಿಹಾರ ಮಾಜಿ ಮುಖ್ಯಮಂತ್ರಿ RJD ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಹಿರಿಯ ಮಗ ಪ್ರತಾಪನ ಪ್ರಲಾಪಕ್ಕೆ ಲಾಲು ಕುಟುಂಬವೇ ಕಂಗೆಟ್ಟು ಹೋಗಿದೆ. ಲಾಲು ಪುತ್ರನ ಕೆಲ ವಿಡಿಯೋ ಮತ್ತು ಫೋಟೋಗಳು ಫುಲ್ ವೈರಲ್ ಆಗಿದ್ವು. ಕೊನೆಗೂ ದಿಕ್ಕೆ ತೋಚದೆ RJD ಪಕ್ಷದಿಂದ ಹಾಗೂ ಕುಟುಂಬದಿಂದಲೇ ತೇಜ್ ಪ್ರತಾಪ್ ಯಾದವ್ರನ್ನ ಲಾಲು ಪ್ರಸಾದ್ ಯಾದವ್ 6 ವರ್ಷಗಳ ಕಾಲ ಹೊರಕ್ಕೆ ಹಾಕಿದ್ದಾರೆ. ಕಳೆದ 2 ದಿನಗಳಿಂದ ಲಾಲು ಪುತ್ರ ತೇಜ್ ಪ್ರತಾಪ್ ಯಾದವ್ ಹುಡುಗಿಯೊಂದಿಗಿರುವ ಕೆಲವು ಫೋಟೋಗಳು ವೈರಲ್ ಆಗಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದ್ವು. ತೇಜ್ ಪ್ರತಾಪ್ ಕೂಡ ಡಿವೋರ್ಸ್ ಪೂರ್ಣಗೊಳ್ಳುವ ಮೊದಲೇ ಅನುಷ್ಕಾ ಯಾದವ್ ಎಂಬ ಮಹಿಳೆ ಜೊತೆ ಪ್ರೇಮ ಸಂಬಂಧ ಹೊಂದಿರುವುದಾಗಿ ಪೋಸ್ಟ್ ಹಂಚಿಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಯಿಂದ ಲಾಲು ಕುಟುಂಬಕ್ಕೆ ಹಾಗೂ ಪಕ್ಷಕ್ಕೆ ಮುಜುಗರವಾಗಿದ್ದು ತೇಜ್ ಪ್ರತಾಪ್ ಯಾದವ್ನನ್ನ ಉಚ್ಚಾಟನೆ ಮಾಡಲಾಗಿದೆ. ಹಿರಿಯ ಮಗನ ನಡೆ, ಸಾರ್ವಜನಿಕ ನಡವಳಿಕೆಯು ಬೇಜವಾಬ್ದಾರಿಯುತವಾಗಿದ್ದು ನಮ್ಮ ಕುಟುಂಬದ ಮೌಲ್ಯಗಳು ಮತ್ತು ಸಂಸ್ಕಾರಕ್ಕೆ ಹೊಂದಿಕೆಯಾಗುವುದಿಲ್ಲ. ಹೀಗಾಗಿ ತೇಜ್ ಪ್ರತಾಪ್ನನ್ನ ಪಕ್ಷದಿಂದ ಮತ್ತು ಕುಟುಂಬದಿಂದ ಹೊರಹಾಕುತ್ತಿದ್ದೇವೆ. ಯಾರೇ ಆದರೂ ಸರಿ ಪಕ್ಷದ ಅಶಿಸ್ತನ್ನು ಸಹಿಸುವುದಿಲ್ಲ ಎಂದು ತೇಜಸ್ವಿ ಯಾದವ್ ಹೇಳಿದ್ದಾರೆ. के बारे में उनकी निजी जिंदगी में क्या नुकसान होगा, क्या फ़ायदा होगा, वो निर्णय जो ले, इससे हमको कोई लेना देना नहीं है. और पहली बात कि भाई हमारी बात अगर जहाँ तक है तो हम नेता विरोधी दल होने के नाते बिहार की जनता की आवाज़ उठा रहे हैं और हम बिहार के प्रति, बिहार की जनता के प्रति समर्पित हैं. हमारे घर के मुखिया, पार्टी के मुखिया ने अपनी भावनाओं को स्पष्ट कर दिया है और ये जानकारी मिलते ही उन्होंने कार्रवाई की है.
ತೇಜ್ ಪ್ರತಾಪ್ ಯಾದವ್ ಅವರ ಆಟಾಟೋಪಗಳು ಪಕ್ಷ ಹಾಗೂ ಲಾಲು ಕುಟುಂಬವನ್ನು ಹಲವು ಬಾರಿ ಸಂಕಷ್ಟಕ್ಕೆ ದೂಡಿದ್ವು. ಈಗ ಮತ್ತೊಮ್ಮೆ ತೇಜ್ ಪ್ರತಾಪ್ ನಡೆ ಲಾಲು ಪ್ರಸಾದ್ ಫ್ಯಾಮಿಲಿ ಮರ್ಯಾದೆಯನ್ನ ಹರಾಜು ಹಾಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ಮುಂದುವರಿಯಲಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ರಾಜೀನಾಮೆ ನೀಡುವ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಎಂಬ ಊಹಾಪೋಹಗಳ ನಡುವೆ ಸಂಪುಟದ ಸಲಹೆಗಾರರೊಬ್ಬರು ಎಲ್ಲ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಯೂನಸ್ ರಾಜೀನಾಮೆ ನೀಡೋದಾಗಿ ಹೇಳಿರಲಿಲ್ಲ ಅಂತ ಯೋಜನಾ ಸಲಹೆಗಾರ ವಹೀದುದ್ದೀನ್ ಮೊಹಮ್ಮದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಬಾಂಗ್ಲಾದೇಶದ ವಿಚಾರವಾಗಿ ಮಾತಾಡೋದಾದ್ರೆ ನೊಬೆಲ್ ಗಿರಾಕಿಯ ಕಿರಿಕ್ ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ, ವೀಕ್ಷಕರೇ ನೀವು ನಂಬಲ್ಲ, ಬಾಂಗ್ಲಾದೇಶದಿಂದ ಕೊನೆಗೂ ನೊಬೆಲ್ ಗಿರಾಕಿ ಬಾಯ್ ಬಾಯ್, ಆ ಗಿರಾಕಿಗೆ ಬಾಯ್ ಬಾಯ್ ಹೇಳುವಂಥ ಸನ್ನಿವೇಶ ಬಂದೊದಗಿದೆ. ಯೂನಸ್ ಎಡವಟ್ಟು ಮಾಡಿರೋದು ಬಾಂಗ್ಲಾದೇಶದಲ್ಲಿ ಒಂದಲ್ಲ ಎರಡಲ್ಲ, ಲಿಸ್ಟೇ ಇದೆ. ತನಗೆ ಅಧಿಕಾರ ಸಿಗ್ತಾ ಇದ್ದಂತೆ ಯೂನಸ್ ಮಾಡಿದ್ದು ಆರಂಭದಲ್ಲಿ ಕಿರಿಕ್, ಸುಮ್ಮನೆ ಕಿರಿಕ್. ಮೊದಲನೇದು ಭಿಕ್ಷುಕ ಪಾಕಿಸ್ತಾನವನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆದಾಡಿದ್ದು, ಇಡೀ ದೇಶದಲ್ಲಿ 7ನೇ ಶತಮಾನದ ಕಾನೂನನ್ನು ಹೇರದ್ದು, ದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ಬೆಂಬಲವನ್ನು ಕೊಟ್ಟಿದ್ದು. ನೋಡಿ, ಇವೆಲ್ಲವೂ ಕೂಡ ಸ್ಟಾರ್ಟ್ ಆಯಿತು. ಬಾಂಗ್ಲಾದೇಶದಲ್ಲಿದ್ದಂಥ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದ್ದು, ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಡೆಸಿದ್ದು, ಅದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದು ಯೂನಸ್. ಹಿಂದೂ ಸರ್ಕಾರಿ ನೌಕರರಿಂದ ಬಲವಂತದ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡ. ಖತರ್ನಾಕ್ ಉಗ್ರ ಶೇಖ್ ಅಸ್ಲಾಂನನ್ನು ರಿಲೀಸ್ ಮಾಡಿಸ್ತಾ ಹೆಜ್ಜೆ ಹೆಜ್ಜೆಗೂ ಭಾರತದ ವಿರುದ್ಧ ವಿಷ ಕಾರೋದಕ್ಕೆ ಶುರು ಮಾಡಿಕೊಂಡ. ಭಾರತದ ಚಿಕನ್ ನೆಕ್ ಮೇಲೆ ವೃದ್ಧ ಮಂಡೂಕನ ಕಣ್ಣು ಬಿತ್ತು. ಚೀನಾಗೆ ಹೋಗಿ ಭಾರತದ ವಿರುದ್ಧ ಭಾಷಣ ಮಾಡಿ ಬರ್ತಾನೆ. ಭಾರತದ ಚಿಕನ್ ನೆಕ್ಗೆ ಸಮುದ್ರ ಮಾರ್ಗ ಇಲ್ಲ ಅಂತಂದ. ಚೀನಾ ಸಹಾಯ ಸಿಕ್ಕರೆ ಚಿಕನ್ ನೆಕ್ ವಶಕ್ಕೆ ಪಡಿತೀವಿ ಅಂತ ಹೇಳ್ಕೊಂಡು ಬಂದ. ಯೂನಸ್ ಖ್ಯಾತೆಗೆ ಸರಿಯಾಗಿ ಪಾಠವನ್ನು ಭಾರತ ಕಲಿಸುತ್ತೆ. ಬಾಂಗ್ಲಾದೇಶಕ್ಕೆ ಭೂಮಾರ್ಗವನ್ನು ಬಂದ್ ಮಾಡುತ್ತೆ. ಮುಂಬೈ, ಕೋಲ್ಕತ್ತಾ ಬಂದರಿಂದ ವಹಿವಾಟಿಗೆ ಸೂಚನೆ ಕೊಡುತ್ತೆ. ಭಾರತದಲ್ಲಿ ಯಾರೆಲ್ಲ ಅಕ್ರಮವಾಗಿ ಬಾಂಗ್ಲಾ ನುಸುಳುಗರಿದ್ರೆ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ನಡೆಯಿಂದಾಗಿ ಟೆಕ್ಸ್ಟೈಲ್ ಉದ್ಯಮ ಬಾಂಗ್ಲಾದೇಶದಲ್ಲಿ ಹಳ್ಳ ಹಿಡಿತು. ಬಾಯ್ ಬಡ್ಕೊಂಬೇಕಿತ್ತು ಬಾಂಗ್ಲಾದೇಶದಲ್ಲಿ ಟೆಕ್ಸ್ಟೈಲ್. ಮತ್ತೊಂದು ಕಡೆ ಗೌತಮ್ ಅದಾನಿಯು ಕೂಡ ಕೆರಳಿದ್ರು. $884 ಮಿಲಿಯನ್ ವಿದ್ಯುತ್ತನ್ನು ಬಿಲ್ ಕೇಳಿದ್ರು, ಕೊಡಿ ಬಿಲ್ಲು ಅಂತೇಳಿ. ಇಲ್ಲಿಂದ ಕೊಟ್ಟಿದ್ವಲ್ಲ ಕರೆಂಟ್, ಕೊಡಿ ಬಿಲ್ಲು. 250 ಮಿಲಿಯನ್ ಕೊಟ್ಟು ಮತ್ತಷ್ಟು ಕಾಲಾವಕಾಶವನ್ನು ಕೇಳ್ತಾರೆ. ಈಗ ಭಾರತ ಬೆಂಬಲಿತ ಸೇನಾಧ್ಯಕ್ಷ ಬಾಂಗ್ಲಾದಲ್ಲಿ ಬಲವಾದವನ್ನು ಶುರು ಮಾಡ್ತಾರೆ. ಚುನಾವಣೆ ನಡೆಸ್ತೀಯೋ ನಾವೇ ನಡೆಸ್ಬೇಕಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೂ ನೊಬೆಲ್ ಗಿರಾಕಿ ಮಾತ್ರ ಯಾವುದೇ ಮಾತನ್ನು ಕೂಡ ಕೇಳ್ತಾ ಇಲ್ಲ. ನೋಡಬೇಕು ಮುಂದೆ ಏನಾಗುತ್ತೋ ಅಂತೇಳಿ. ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮುಂಗಾರು ರೌದ್ರ ನರ್ತನಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಒಂದೆಡೆ ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದರೆ, ಮತ್ತೊಂದು ಕಡೆ ಕೆಲವರು ಬಲಿಯಾಗಿದ್ದಾರೆ. ಕರುನಾಡಿನಲ್ಲಿ ಮುಂಗಾರು ಮಳೆ ಅಬ್ಬರ, ಜಿಲ್ಲೆ ಜಿಲ್ಲೆಯಲ್ಲೂ ವರುಣನ ಅವಾಂತರ. ಮಳೆ ಮಳೆ ಮಳೆ, ಎಲ್ಲೋ ನೋಡಿದ್ರು ಮಳೆ. ಇನ್ನು ಮೇ ತಿಂಗಳು, ಬೇಸಿಗೆ ಪೂರ್ಣವಾಗಿ ಮುಗ್ದೇ ಇಲ್ಲ. ಅಷ್ಟರಲ್ಲೇ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಗಾಳಿ ಮಳೆಗೆ ಹಳ್ಳಕ್ಕೆ ಉರುಳಿದ ಕಾರು. ಮಳೆಗೆ ಮಲೆನಾಡಿನ ಜನ ತತ್ತರಿಸಿದ್ದಾರೆ. ಅದರಲ್ಲೂ ಚಿಕ್ಕಮಗಳೂರಿನ ಮೂಡಿಗೆರೆಯ ಚಕಮಕಿಯಲ್ಲಿ ಎದೆ ಎತ್ತರದ ನೀರಲ್ಲಿ ಕಾರೊಂದು ಉರುಳು ಬಿದ್ದಿದೆ. ಕಾಳಿ ನದಿಗೆ ಬಿದ್ದು ಯುವಕ ಸಾವು. ಕಾರವಾರ ತಾಲೂಕಿನ ಸುಂಕೇರಿ ಬಳಿ ಯುವಕನೊಬ್ಬ ಕಾಳಿ ನದಿಗೆ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾನೆ. ಕಾಡವಾಡ ಗ್ರಾಮದ ಸಂತೋಷ್ ರಾಯ್ಕರ್ ಅಂತ ಗುರುತಿಸಲಾಗಿದೆ. ಗೋಡೆ ಕುಸಿದು ಮಹಿಳೆಗೆ ಗಾಯ. ಪುತ್ತೂರಿನಲ್ಲಿ ಮನೆಗೋಡೆ ಕುಸಿದು ದೊಡ್ಡ ಅನಾಹುತ ಸಂಭವಿಸಿದೆ. ಹೂ ಮಾರಾಟ ಮಾಡ್ತಾ ಇದ್ದ ಮಹಿಳೆ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಸದ್ಯ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾಳೆ. ಆಟೋ ಮೇಲೆ ಮರ ಬಿದ್ದು ಚಾಲಕ ಸಾವು. ಚಿಕ್ಕಮಗಳೂರಿನ ಹೊಸಗದ್ದೆಯ ಸಮೀಪ ಚಲಿಸ್ತಾ ಇದ್ದ ಆಟೋ ಮೇಲೆ ಮರ ಬಿದ್ದು ಚಾಲಕ ಮೃತಪಟ್ಟಿದ್ದಾನೆ.
ಕಾರಿನ ಮೇಲೆ ಬಿದ್ದ ಮರ. ಇತ್ತ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ನೂಜಿಬಾಳ್ತಿಲಿಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದೆ. ಕಾರಲ್ಲಿದ್ದ 4 ಗಾಯಗಳಾಗಿವೆ. ಅಂಗಡಿಗೆ ನುಗ್ಗಿದ್ದ ಮಳೆ ನೀರು. ಇನ್ನು ಕೊಟ್ಟಿಗೆಹಾರದಲ್ಲಿ ಅಂಗಡಿಯೊಂದಕ್ಕೆ ಮಳೆ ನೀರು ನುಗ್ಗಿದ್ದು ಮಾಲೀಕರು ನೀರು ಹೊರಹಾಕೋಕೆ ಹರಸಾಹಸ ಮಾಡಬೇಕಾಯಿತು. ಕುಸಿದ ದರೆ, ಜನರಲ್ಲಿ ಆತಂಕ. ಸಕಲೇಶಪುರದ ಆನೆಮಹಲ್ ಬಳಿಯ ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣುಗುಡ್ಡೆ ಕುಸಿದು ಬಿದ್ದಿದೆ. ಇದು ಕಳೆದ ವರ್ಷವೂ ನಿರಂತರ ಮಣ್ಣುಗುಡ್ಡೆ ಕುಸಿತಗೊಂಡಿತ್ತು. ಇದೀಗ ಮತ್ತೆ ರಸ್ತೆ ಕುಸಿಯಲು ಶುರುವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ. ಮಳೆ ನೀರಲ್ಲಿ ಬೈಕ್ ಸವಾರ ಪರದಾಟ. ಅಡಿಕೆ ತೋಟ ಜಲಾವೃತ. ಮಂಗಳೂರಿನ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಮುಂಡಾಂಚೆ ಗ್ರಾಮದಲ್ಲಿ ಅಡಿಕೆ ತೋಟ ಮುಳುಗಡೆಯಾಗಿದೆ. ತ್ರಿವೇಣಿ ಸಂಗಮ ಜಲಾವೃತ. ಮೊದಲ ಮಳೆಗೆ ಕೊಡಗಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಮುಳುಗಡೆಯಾಗಿದೆ. ಸಂಗಮದ ಅಶ್ವತ್ಥಕಟ್ಟೆ ಹೂವಿನ ಪಾರ್ಕ್ ಜಲಾವೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಷಯವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH